ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಅಲ್ಪಸಂಖ್ಯಾತರ ನಡುವಿನ ಹಗ್ಗಜಗ್ಗಾಟ ಜಗಳ ದಿನದಿಂದ ದಿನಕ್ಕೆ ಬೇರೆ ರೂಪವನ್ನು ಪಡೆದುಕೊಳ್ತಾ ಇದೆ. ಒಂದು ರೀತಿಯ ಮಾಡು ಇಲ್ಲವೇ ಮಡಿ ಅನ್ನುವಂಥ ಪರಿಸ್ಥಿತಿಗೆ ಈಗ ಅಲ್ಪಸಂಖ್ಯಾತರು, ಅದರಲ್ಲೂ ಮುಸ್ಲಿಂ ಮತದಾರರು ಬಂದಿರತಕ್ಕಂಥದ್ದು. ಇಲ್ಲಿ ಒಂದು ಪ್ರಶ್ನೆ ದೊಡ್ಡ ಮಟ್ಟದಲ್ಲಿ ಎದ್ದು ನಿಲ್ತಾ ಇದೆ. ಕಾಂಗ್ರೆಸ್ನಿಂದ ಅಲ್ಪಸಂಖ್ಯಾತ ಮತದಾರರೋ ಅಥವಾ ಅಲ್ಪಸಂಖ್ಯಾತ ಮತದಾರರಿಂದ ಕಾಂಗ್ರೆಸ್ಸು ಅನ್ನುವಂಥ ಪ್ರಶ್ನೆ. ಅಂದರೆ ಕಾಂಗ್ರೆಸ್ನ ಅಧಿಕಾರ, ಅಸ್ತಿತ್ವ, ಸಸ್ಟೆನಿಟಿ ಇರ್ತಕ್ಕಂಥದ್ದು ಅಹಿಂದ ವರ್ಗವನ್ನು ಪ್ರತಿನಿಧಿಸುವಂಥ ಅಲ್ಪಸಂಖ್ಯಾತ ಮತದಾರರಿಂದಲೂ ಅಥವಾ ಅಲ್ಪಸಂಖ್ಯಾತ ಮತದಾರರ ಅಸ್ತಿತ್ವವೇ ಇರೋದು, ರಕ್ಷಣೆ ಇರೋದು ಕೇವಲ ಕಾಂಗ್ರೆಸ್ ಪಕ್ಷದಿಂದಲೋ ಅನ್ನುವಂಥ ಪ್ರಶ್ನೆ ಈಗ ರಾಜ್ಯಾದ್ಯಂತ ಹೊಸ ಚರ್ಚೆಯನ್ನು ಹುಟ್ಟುಹಾಕಿದೆ. ಈ ಕುರಿತಂಥ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಕಳೆದ ಕೆಲವು ದಿನಗಳಿಂದ ಈ ಒಂದು ಚರ್ಚೆ ನಡೀತಾನೆ ಬರ್ತಾ ಇದೆ. ಯಾವಾಗ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ದಾವಣಗೆರೆ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಅಲ್ಲಿನ MLC ಅಬ್ದುಲ್ ಜಬ್ಬಾರ್ ಅವರನ್ನ ಅಲ್ಲಿನ ರಾಜ್ಯ ಅಲ್ಪಸಂಖ್ಯಾತ ಘಟಕದ ಸ್ಥಾನಕ್ಕೆ, ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಮಾಡಿದಾರೋ, ಅದರ ನಂತರ ಯಾವಾಗ ಅವರ ಕಾಂಗ್ರೆಸ್ಸಿನ ಪ್ರಾಥಮಿಕ ಸದಸ್ಯತ್ವದಿಂದ ಅವರನ್ನು ಅಮಾನತು ಮಾಡಲಾಯಿತು, ಅದರ ನಂತರ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ನಸೀರ್ ಅಹಮದ್ ಅವರನ್ನು ಕೂಡ ಉಚ್ಚಾಟನೆ ಮಾಡಲಾಯಿತು ಅವರ ಸ್ಥಾನದಿಂದ. ಅಲ್ಲಿಂದಲೂ ಕೂಡ ದೊಡ್ಡ ಮಟ್ಟದ ಚರ್ಚೆ ಈಗ ಹುಟ್ಕೊಳ್ತಾ ಇರತಕ್ಕಂಥದ್ದು. ಆ ರಾಜ್ಯ ಅಲ್ಪಸಂಖ್ಯಾತ ಮತದಾರರು, ಪ್ರಮುಖವಾಗಿ ಮುಸ್ಲಿಂ ಸಮುದಾಯದ ಮತದಾರರು ಕೆರಳಿ ಕೆಂಡವಾಗಿಬಿಟ್ಟಿದ್ದಾರೆ. ದಿನಕ್ಕೊಂದು ಪ್ರೆಸ್ ಮೀಟನ್ನು ಮಾಡಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ರಾಜ್ಯ ನಾಯಕರಿಗೆ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರಿಗೂ ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಇದೇ ಪರಿಸ್ಥಿತಿ ಮುಂದುವರೆದರೆ ಖಂಡಿತ ಮುಂದಿನ 2028ರ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷದಿಂದ ಡೈವರ್ಟ್ ಆಗುವುದು ಶತಸಿದ್ಧ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿಬಿಟ್ಟಿದ್ದಾರೆ. ಇದ್ರ ಜೊತೆಗೆ ಈಗಾಗಲೇ ಈ ಅಲ್ಪಸಂಖ್ಯಾತ ಮುಖಂಡರು ಎದುರು ಬಿದ್ದಿರ್ತಕ್ಕಂಥದ್ದು, ಮತದಾರರು ಬೇಸರಗೊಂಡಿರ್ತಕ್ಕಂಥದ್ದು ಮತ್ತು ದಾವಣಗೆರೆ ದಕ್ಷಿಣದಲ್ಲಿ ಟಿಕೆಟ್ ಕೊಡುವಂಥ ಅವಕಾಶ ಇದ್ದರೂ ಕೂಡ, ಅರ್ಹತೆ ಇದ್ದರೂ ಕೂಡ ಕೊಡದೇ ಇರತಕ್ಕಂಥ ಎಲ್ಲ ವಿಚಾರಗಳನ್ನು ಕೂಡ ಇಲ್ಲಿರ್ತಕ್ಕಂಥ CM ಸಿದ್ದರಾಮಯ್ಯನವರ ಬಣ ಅಥವಾ KC ವೇಣುಗೋಪಾಲ್ ಅವರ ವರದಿ ಅಥವಾ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ವರದಿಯಲ್ಲೂ ಕೂಡ ಪ್ರಸ್ತಾಪ ಆಗಿ, ಜೊತೆಗೆ ಡಿ.ಕೆ. ಶಿವಕುಮಾರ್ ತೆಗೆದುಕೊಂಡಿರ್ತಕ್ಕಂಥ ಕಠಿಣ ನಿರ್ಧಾರಗಳನ್ನು, ತೀರ್ಮಾನಗಳು ಕೂಡ ಪ್ರಸ್ತಾಪ ಆಗಿ ಈಗ ಹೈಕಮಾಂಡ್ ಅಂಗಳಕ್ಕೆ ತಲುಪಿಬಿಟ್ಟಿದೆ. ಹಾಗಾದರೆ ಪ್ರಮುಖವಾಗಿ ಈಗ ಇದ್ದಿರ್ತಕ್ಕಂಥ ಪ್ರಶ್ನೆ, ರಾಜ್ಯದಲ್ಲಾಗಲಿ ರಾಷ್ಟ್ರದಲ್ಲಾಗಲಿ, ಪ್ರಮುಖವಾಗಿ ನಾವು ಕರ್ನಾಟಕ ರಾಜ್ಯವನ್ನು ಗಮನದಲ್ಲಿಟ್ಕೊಂಡ್ರೆ ಅಲ್ಪಸಂಖ್ಯಾತ ಮುಸಲ್ಮಾನ್ ಮತದಾರರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹೆಲ್ಪ್ ಆಗಿದೆಯೋ ಅಧಿಕಾರಕ್ಕೆ ಬರುವಲ್ಲಿ ಮತ್ತು ಅಧಿಕಾರ ಹಿಡಿಯುವಲ್ಲಿ, ಅಥವಾ ಅಲ್ಪಸಂಖ್ಯಾತರ ರಕ್ಷಣೆಯಲ್ಲಿ ಒಂದು ಕಾಂಗ್ರೆಸ್ ಪಕ್ಷದ ಮಹತ್ವ ಇದೆಯೋ, ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಪಕ್ಷ ಅನಿವಾರ್ಯವೋ ಅನ್ನುವಂಥದ್ದು. ನೋಡಿ, BJP ಕೋಮು ರಾಜಕಾರಣ, ಮತೀಯ ರಾಜಕಾರಣ ಅನ್ನುವಂಥ ಹೆದರಿಕೆಯನ್ನು BJPಯವರನ್ನು, RSS ಅನ್ನು, ಬಜರಂಗ ದಳವನ್ನು ತೋರಿಸಿ ಹೆದರಿಸಿ ನೀವು ನಮಗೆ ವೋಟ್ ಹಾಕದೇ ಇದ್ದರೆ ಅಂದರೆ ಕಾಂಗ್ರೆಸ್ನವರಿಗೆ ನಿಮ್ಮ ಮೇಲೆ BJPಯವರು ಹಿಂಗೆ ಮಾಡ್ತಾರೆ ಅನ್ನೋಂಥ ಭಾಷಣಗಳನ್ನು ಬಿಗಿದು ಅವರನ್ನು ಹೆದರಿಸಿ ಅಲ್ಪಸಂಖ್ಯಾತರನ್ನು ವೋಟ್ ಬ್ಯಾಂಕ್ಗಳನ್ನಾಗಿ ಅಷ್ಟೇ ಇಟ್ಕೊಳ್ಳಲಾಗಿದೆಯಾ? ಹಾಗಾದರೆ ಈ ಕಳೆದ 2023ರ ಚುನಾವಣೆಯಲ್ಲಿ BJP ವಿರುದ್ಧ ಎಷ್ಟೆಲ್ಲ ಆರೋಪಗಳನ್ನು ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಸಮುದಾಯಕ್ಕೆ ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನು, ಅವರ ಧಾರ್ಮಿಕ ಭರವಸೆಗಳನ್ನು, ಮೀಸಲಾತಿಯ ಭರವಸೆಗಳನ್ನು ಈಡೇರಿಸಿದೆಯಾ? ಬಜೆಟಲ್ಲಿ ಇಟ್ಟಿರ್ತಕ್ಕಂಥ ಹಣ ಪರಿಪೂರ್ಣವಾಗಿ ಆ ಜನಾಂಗದ ಅಭಿವೃದ್ಧಿಗೆ ಬಳಸಿದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಹುಟ್ಕೊಳ್ಳುವಂಥದ್ದು. ಹಾಗಾಗಿ ಮೊನ್ನೆಯವರೆಗೂ ಕೂಡ ಅಲ್ಪಸಂಖ್ಯಾತ ನಾಯಕರು, ಧಾರ್ಮಿಕ ಗುರುಗಳು ಪತ್ರಿಕಾಗೋಷ್ಠಿ, ಬೆಂಗಳೂರಿನ ಪ್ರೆಸ್ ಕ್ಲಬ್ನಂಥ ಒಂದು ಮುಖ್ಯ ಸ್ಥಾನದಲ್ಲೇ ಪತ್ರಿಕಾಗೋಷ್ಠಿಯನ್ನು ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈಗ ಅವರು ಮಂಡಿಸಿರ್ತಕ್ಕಂಥ ಕೆಲವು ವಿಚಾರಗಳನ್ನು ನಾನು ಹೇಳ್ತೀನಿ. ಈಗಾಗಲೇ ನೋಡಿ, 2019ರಿಂದ 18ರಿಂದ 23ರವರೆಗೂ ಒಂದು ರಾಜ್ಯ ಸರ್ಕಾರ ಇತ್ತು. ಅದೇ 19ರಿಂದ BJP JDS ನೇತೃತ್ವದ ಸರ್ಕಾರ ಬಂತಲ್ವಾ, ಅಲ್ಲಿ ಆಗಿರ್ತಕ್ಕಂಥ ಮುಸಲ್ಮಾನ್ ಜನಾಂಗದ ಮೇಲೆ ಆಗಿರ್ತಕ್ಕಂಥ ಹಿಜಾಬ್, ಹಲಾಲ್ ಈ ತರಹದ ದೌರ್ಜನ್ಯಗಳ ವಿರುದ್ಧ
ಕಾಂಗ್ರೆಸ್ ಪಕ್ಷ ದೊಡ್ಡ ಮಟ್ಟದ ಒಂದು ಭರವಸೆಯನ್ನು ಮುಸಲ್ಮಾನ್ ಮತದಾರರಿಗೆ ಕೊಟ್ಟಿತ್ತು. ಆದರೆ ಯಾಕೆ ಅದನ್ನು ಪೂರೈಸಿಲ್ಲ ಅನ್ನುವಂಥದ್ದು ಮೊದಲ ಪ್ರಶ್ನೆ. ಅಂದರೆ ಅಲ್ಪಸಂಖ್ಯಾತ ಮುಖಂಡರು ಮತ್ತು ಧಾರ್ಮಿಕ ಮುಖಂಡರು ಕೇಳುವಂಥ ಪ್ರಶ್ನೆಗಳು. ಎರಡನೇದು, 28 ಜನಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ 224 ವಿಧಾನ ಸಭಾ ಕ್ಷೇತ್ರಗಳಿದ್ದರೆ ಇದರಲ್ಲಿ ಪ್ರಮುಖವಾಗಿ 28 ಕ್ಷೇತ್ರಗಳಲ್ಲಿ ಮುಸಲ್ಮಾನ್ ಮತದಾರರೇ ಅಥವಾ ಅಭ್ಯರ್ಥಿಗಳೇ ಗೆಲ್ಲುವಂಥ ಬಹುತೇಕ ಸಾಧ್ಯತೆ ಇರತಕ್ಕಂಥದ್ದು. ಆದರೆ ಅಷ್ಟು ಜನಕ್ಕೆ ಅವರು ಅವಕಾಶ ಕೊಟ್ಟಿಲ್ಲ. ಕೇವಲ ಒಂದು 10-15 ಜನಕ್ಕೆ ಕೊಟ್ಟಿದ್ದಾರೆ. ಅದರಲ್ಲಿ ಗೆದ್ದಿರ್ತಕ್ಕಂಥದ್ದು 7-8 ಜನ. ಯಾಕೆ 28 ಜನರನ್ನ ಕೊಡ್ತಿಲ್ಲ ಅನ್ನುವಂಥದ್ದು ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, 2023ರಲ್ಲಿ 92% ಶೇಕಡ 92% ಅಲ್ಪಸಂಖ್ಯಾತ ಮತದಾರರು ಕಾಂಗ್ರೆಸ್ಗೆ ವೋಟ್ ಹಾಕಿದ್ದೀವಿ, ನೀವು ನಮಗೆ ಅದನ್ನಕ್ಕೆ ಬದಲಾಗಿ ಏನು ಕೊಟ್ಟಿದ್ದೀರಾ ಅನ್ನೋವಂಥದ್ದು ಪ್ರಶ್ನೆ. ಜೊತೆಗೆ ಈಗ 13% ಜನಸಂಖ್ಯೆಗೆ ತಕ್ಕಂತೆ ಸೀಟನ್ನು ಕೊಡಬೇಕು, ಯಾಕೆ ಕೊಟ್ಟಿಲ್ಲ ಅನ್ನುವಂಥದ್ದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದರೆ ಈಗ 13% ಇರ್ತಕ್ಕಂಥ ಮುಸಲ್ಮಾನರಿಗೆ ಕೇವಲ 18 ಟಿಕೆಟನ್ನು ಕೊಟ್ಟಿದ್ದೀರಾ, ಇಬ್ಬರನ್ನು ಮಾತ್ರ ಮಂತ್ರಿಗಳನ್ನಾಗಿ ಮಾಡಿದ್ದೀರಾ. ಅದೇ 11% ಇರ್ತಕ್ಕಂಥ ಲಿಂಗಾಯತ ಸಮುದಾಯದವರ ಒಂದು ಸಮುದಾಯಕ್ಕೆ 59 ಸೀಟ್ ಟಿಕೆಟ್ಗಳನ್ನು ಕೊಟ್ಟಿದ್ದೀರಾ. 59 ಟಿಕೆಟ್ಗಳನ್ನು 13 ಇರೋರಿಗೆ 18 ಆದರೆ 11 ಇರೋರಿಗೆ 59 ಟಿಕೆಟ್ ಕೊಟ್ಟಿದ್ದೀರಾ. ಮುಸಲ್ಮಾನರಿಗೆ ಇಬ್ಬರಿಗೆ ಮಾತ್ರ ಸಚಿವ ಸ್ಥಾನ ಕೊಟ್ಟಿದ್ರೆ, ಲಿಂಗಾಯತರಲ್ಲಿ 9 ಜನರಿಗೆ ನೀವು ಸಚಿವ ಸ್ಥಾನವನ್ನು ಮಾಡಿದ್ದೀರಾ. ಇಲ್ಲ, ಇದು ಯಾವ ನ್ಯಾಯ? ನಾವು ಬರೀ ಏನು ಕಾಲಿಗೆ ಹಾಕ್ಕೊಳ್ಳುವಂಥ ಪಾದರಕ್ಷೆಗಳ ಅಷ್ಟೇನಾ, ಗುಲಾಮ್ರಷ್ಟೇನಾ, ಕಾಂಗ್ರೆಸ್ ಪಕ್ಷದ ಗುಲಾಮ್ರ ಅನ್ನುವಂಥದ್ದು ಪ್ರಶ್ನೆ. रिजेक्ट कर दिया गया। तो जैसा आज मशवरे के बाद हम लोग यहाँ बैठ के कुछ बयान किए हैं ना, ऐसे ही जब इसका रिजल्ट आएगा तो क्या रिजल्ट आता है, उस पर क्या करना है, वो भी मशवरे से तय होगा। तन्हा में कैसे बोल सकते, पूरी टीम है, तय करेगी। और ಈಗಾಗಲೇ ಬಜೆಟ್ನಲ್ಲಿ ಅಲ್ಪಸಂಖ್ಯಾತ ಅಭಿವೃದ್ಧಿಗೆ 10 ಕೋಟಿ ರೂಪಾಯಿ ನೀವು ರಿಸರ್ವ್ ಆಗಿಟ್ಟಿದ್ರಿ, ಎಲ್ಲಿ ಅದು ಹಣ ಕೊಡಲೂ ಇಲ್ಲ, ಅಲ್ಪಸಂಖ್ಯಾತರ ಅಭಿವೃದ್ಧಿನೂ ಆಗಲೇ ಇಲ್ವಲ್ಲ ಅನ್ನುವಂಥದ್ದು ಅವ್ರ ಪ್ರಶ್ನೆ. ಜೊತೆಗೆ ಹಿಜಾಬ್ ಅಥವಾ ಹಲಾಲ್ ಕಟ್ನಂಥ ಜನವಿರೋಧಿ ನೀತಿಗಳನ್ನು BJP ಸರ್ಕಾರ ತಂದಿತ್ತು, ಅದರ ವಿರುದ್ಧ ರಕ್ಷಣೆ ಕೊಡ್ತೀವಿ ಅಂತ ಹೇಳಿದ್ರಿ, ಎಲ್ಲಿ ಮಾಡಿದ್ರಿ? ಆ ಕುರಿತಂಥ ನೀತಿ ನಿಯಮಗಳನ್ನು, ಕಾನೂನುಗಳನ್ನು ಎಲ್ಲಿ ಮಾಡಿದ್ರಿ? ಅವ್ರು ಮಾಡಿರ್ತಕ್ಕಂಥ ಕಾನೂನುಗಳನ್ನು ತಿರಸ್ಕರಿಸುವಂಥದ್ದು ಎಲ್ಲಿ ಮಾಡಿದ್ರಿ? ಮಾಡಲೇ ಇಲ್ಲ ಅನ್ನುವಂಥದ್ದು. ಜೊತೆಗೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತ ಘಟಕವೇ ಇಲ್ಲ, ಅದನ್ನು ವಿಸರ್ಜನೆ ಮಾಡಲಾಗಿದೆ. ಹಾಗಾದರೆ ನಾವು ಯಾರ ಹತ್ರ ಹೋಗಬೇಕು, ಏನು ಕೇಳಬೇಕು? DK ಶಿವಕುಮಾರ್ ಅವರಂಥವ್ರು ತಗೊಳ್ಳುವಂಥ ನಿರ್ಧಾರಗಳಿಗೆ ನಾವು ಯಾರಿಗೂ ಪ್ರಶ್ನೆ ಮಾಡಬೇಕು? ಯಾಕಂದರೆ ಅಲ್ಲಿ ಅಲ್ಪಸಂಖ್ಯಾತ ಘಟಕವನ್ನು ವಿಸರ್ಜನೆ ಮಾಡಿಬಿಟ್ಟಿದ್ದೀರಾ, ಏನು ಮಾಡಬೇಕು ಅನ್ನುವಂಥದ್ದು. ಜೊತೆಗೆ ಈಗಾಗಲೇ ಬಹಳಷ್ಟು ಜನರಿಗೆ ಸಸ್ಪೆಂಡ್ ಮಾಡ್ತಿದ್ದೀರಾ, ಉಚ್ಚಾಟನೆ ಮಾಡ್ತಿದ್ದೀರಾ, ಈ ಮೂಲಕ ಸಮುದಾಯಕ್ಕೆ ಅವಮಾನ ಮಾಡ್ತಿದ್ದೀರಾ. ಅಲ್ಲದೆ ಟಿಕೆಟ್ ಅನೌನ್ಸ್ ಆಗೋವರೆಗೂ ಈಗಾಗಲೇ ಆ ಒಂದು ಅವಮಾನಕ್ಕೆ ಯಾವುದೇ ರೀತಿಯ ಸ್ಪಷ್ಟನೆ ಇಲ್ಲ. ಅಲ್ಲದೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ 100% 50,000 ಮತಗಳ ಅಂತರದಲ್ಲಿ ಅಲ್ಪಸಂಖ್ಯಾತರು ಗೆಲ್ತಾರೆ ಅಂತ ಅಂದರು. ಯಾಕೆ ಸಮರ್ಥ ಮಲ್ಲಿಕಾರ್ಜುನ್ಗೆ ಟಿಕೆಟ್ ಕೊಟ್ರಿ? ಅಷ್ಟೂ ಅಲ್ಲದೆ ಇನ್ನೂ ನೀವು ಟಿಕೆಟೇ ಕೊಟ್ಟಿರಲಿಲ್ಲ. ನೀವು ಟಿಕೆಟ್ ಕಾಂಗ್ರೆಸ್ ಪಕ್ಷದಿಂದ ಅನೌನ್ಸ್ ಮಾಡೋದಕ್ಕಿಂತ ಮುಂಚೆನೇ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕಿತ್ತು ಅನ್ನೋಂಥ ವಾದ ಇದ್ದರೂ ಕೂಡ ಆ ಟಿಕೆಟ್ ಅನೌನ್ಸ್ ಮಾಡೋದಕ್ಕಿಂತ 2 ದಿನ ಮುಂಚೆನೇ ಸಮರ್ಥ ಮಲ್ಲಿಕಾರ್ಜುನ್, SS ಮಲ್ಲಿಕಾರ್ಜುನ್ ಹೋಗಿ ನಾಮಿನೇಷನ್ ಫೈಲ್ ಮಾಡಿಬಿಟ್ರಲ್ಲ, ಮತ್ತೆ ನೀವು ಅವ್ರ ಮೇಲೆ ಯಾಕೆ ಕ್ರಮವನ್ನು ಜರುಗಿಸಿಲ್ಲ? ಕೇವಲ ಅಲ್ಪಸಂಖ್ಯಾತ ಮುಖಂಡರ ಮೇಲೆ ಯಾಕೆ ಕ್ರಮ ಅನ್ನುವಂಥದ್ದು ಪ್ರಶ್ನೆ. ಹಾಗಾಗಿ ಒಂದು ಮಾತನ್ನು ಅವ್ರು ಹೇಳ್ತಿದ್ದಾರೆ, ನಾವು ಕಾಂಗ್ರೆಸ್ ಪಕ್ಷದ ಗುಲಾಮರಲ್ಲ, ನಮಗೆ ಬೇರೆ ಆಯ್ಕೆಗಳಿವೆ, ಆಪ್ಷನ್ಸ್ಗಳಿದ್ದಾವೆ, ಇನ್ನು 1.5 ವರ್ಷ ಟೈಮ್ ಇದೆ, 2028ಕ್ಕೆ ನಾವು ಬೇರೆ ತೀರ್ಮಾನವನ್ನು ಮಾಡಬೇಕಾಗುತ್ತೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು, ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಸದ್ಯಕ್ಕೆ ಮುಸಲ್ಮಾನರು ಕಾಂಗ್ರೆಸ್ ಪಕ್ಷಕ್ಕೆ ವಾರ್ನಿಂಗ್ ಕೊಟ್ಟಿರ್ತಕ್ಕಂಥದ್ದು. ಈ ವಾರ್ನಿಂಗ್ ಯಾರಿಗೆ ಅಂತ, ಅಥವಾ ಕಾಂಗ್ರೆಸ್ ಪಕ್ಷವೇ ಅಲ್ಪಸಂಖ್ಯಾತರ ಅವಶ್ಯಕತೆ ನಮಗೆಲ್ಲ, ನೀವೇನಾದರೂ ತೀರ್ಮಾನ ತೆಗೆದುಕೊಳ್ಳಿ, ನಾವು ಮಾಡೋವಂಥ ಕೆಲಸಗಳು ಮಾಡೇ ಮಾಡ್ತೀವಿ, ಯಾರನ್ನು ಉಚ್ಚಾಟನೆ ಬೇಕಾದರೂ ಮಾಡ್ತೀವಿ, ಯಾರನ್ನು ಅಮಾನತು ಬೇಕಾದರೂ ಮಾಡ್ತೀವಿ, ಇಷ್ಟ ಇದ್ದರೆ ಇರಿ, ಇಲ್ಲ ಅಂದರೆ ಹೋಗಿ ಅನ್ನುವಂಥ ವಾರ್ನಿಂಗನ್ನು ಕಾಂಗ್ರೆಸ್ ಪಕ್ಷವೇ ಅಲ್ಪಸಂಖ್ಯಾತರಿಗೆ ಕೊಟ್ಟಿರ್ತಕ್ಕಂಥದ್ದು ಅನ್ನೋವಂಥದ್ದನ್ನು ಕಾಂಗ್ರೆಸ್ ಹೈಕಮಾಂಡ್ ಆದಷ್ಟು ಬೇಗ ತೀರ್ಮಾನ ಮಾಡಬೇಕಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.